SSC MTSನಲ್ಲಿ ಖಾಲಿ ಇರುವಂತಹ ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಪ್ರಾರಂಭದ ದಿನಾಂಕ ನೋಡ್ಬೋದು. ಇಲ್ಲಿ 26/6/2025 ಅರ್ಜಿಗಳ ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ 24/7/2025 ಇದು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ. ಮತ್ತು ಇದರ ಅಪ್ಲೈ ಮೋಡ್ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದ್ರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಡೈರೆಕ್ಟ್ ಅರ್ಜಿ ಹಾಕೊಳ್ಳೋಕೆ ಲಿಂಕ್ ಡೈರೆಕ್ಟ್ ಅಲ್ಲಿ ಸಿಗ್ತೈತಿ. ಮತ್ತು ಸ್ನೇಹಿತರೆ, ಅರ್ಜಿಯನ್ನು ಹಾಕಕ್ಕೆ ಲಾಸ್ಟ್ ಡೇಟ್ ನೋಡ್ಬೋದು. ಇಲ್ಲಿ 24/7/2025 ಅರ್ಜಿಗಳ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಅದೇ ರೀತಿಯಾಗಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ನೋಡ್ಬೋದು. ಇಲ್ಲಿ 25/7/2025 ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಮತ್ತು ನೀವು ಏನಾದರೂ ಅರ್ಜಿ ಹಾಕೊಂಬಂದು ಏನಾದರೂ ಮಿಸ್ಟೇಕ್ ಮಾಡ್ಕೋದಿದ್ರಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಕರೆಕ್ಷನ್ ವಿಂಡೋ 29/7/2025 31/7/2025 ಅಂದರೆ ನಿಮ್ಗೆ 2 ದಿನ ಟೈಮಿಂಗ್ ಇದ್ದಿರ್ತೈತಿ. ಈ 2 ದಿನ ಒಳಗೆ ನೀವು ಏನಾದರೂ ಅರ್ಜಿಗಳು ಹಾಕೊಂಬಂದು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅಂದ್ರೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಇಲ್ಲಿ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರಂತ ಕೊಟ್ಟಿರ್ತಾರೆ ನೋಡ್ಬೋದು. ಇಲ್ಲಿ ಶೆಡ್ಯೂಲ್ಡ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ 20 ಸೆಪ್ಟೆಂಬರ್ದಿಂದ 24 ಅಕ್ಟೋಬರ್ ಇದರ ಮಧ್ಯದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು. ಇಲ್ಲಿ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ. ಅರ್ಜಿಯನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿನ ಹಾಕೋಕ್ಕೆ ಅವಕಾಶನೂ ಕೊಟ್ಟಿರ್ತಾರೆ. ಮತ್ತು ಇದು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಮತ್ತು ಟೋಟಲಾಗಿ ಎಷ್ಟು ಪೋಸ್ಟ್ಗಳದಾವೆ ಮತ್ತು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬರ್ತಾವೆ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ನೋಡ್ಬೋದು, ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋಗೋದಾದರೆ 1075 ಇಲ್ಲಿ ನೋಡ್ಬೋದು. 1075 ಪೋಸ್ಟ್ಗಳನ್ನ ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಹಾಕಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಏಜ್ ಲಿಮಿಟ್ ಕೊಟ್ಟಿರ್ತಾರೆ ಅಂತ ನೋಡ್ಬೋದು. ಒಂದೇದು ಇದು ಯಾವುದಪ್ಪ ಅಂತಂದ್ರೆ ನಾನ್ ಟೆಕ್ನಿಕಲ್ ಸ್ಟಾಫ್ ಹುದ್ದೆದವ್ರಿಗೆ ಮಿನಿಮಮ್ ನಿಮ್ಗೆ ಯಾರ್ಯಾದಕ್ಕೆ ಅರ್ಜಿ ಹಾಕ್ತಿರಲ್ಲ ಮಿನಿಮಮ್ ನಿಮಗೆ 18 ವರ್ಷ ವಯಸ್ಸಾಗಿರ್ಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸಿದ್ದಿರ್ತೈತಿ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರಂತ ಮುಂದೆ ತಿಳಿಸ್ಕೊಡ್ತೀನಿ. ಇದು ಯಾರಪ್ಪ ಅಂತಂದ್ರೆ ಇದು ನಾನ್ ಟೆಕ್ನಿಕಲ್ ಸ್ಟಾಫ್ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವ್ರಿಗಿದೆ. ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಅವ್ರದ್ದು ನೋಡ್ಬೋದು. ಇಲ್ಲಿ ಅವ್ರಿಗೆ ಮಿನಿಮಮ್ 18 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ 27 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇವ್ರಿಗೂ ಕೂಡ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ನಾನ್ ಟೆಕ್ನಿಕಲ್ ಸ್ಟಾಫ್ ಮತ್ತು ಹವಾಲ್ದಾರ್ ಇಬ್ಬರು ಕೂಡ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರೆ. ಅದನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಇದು SC ST ಅವ್ರಿಗೆ 10. ಮತ್ತು OBC ಅವ್ರಿಗೆ ನೋಡ್ಬೋದು. ಇಲ್ಲಿ OBC ಅವರಿಗೆ 3 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ಮತ್ತು PWD ಅದರೊಳಗೆ ಅನ್ರಿಸರ್ವ್ಡ್ ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 10 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು PWD OBCದವರಿಗೆ 13 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ PWD SC ST ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ, ಎಕ್ಸ್ ಸರ್ವಿಸ್ಮನ್ದವ್ರಿಗೆ ES ದಮ್ದವರಿಗೆ 3 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದಕ್ಕೆ ಅರ್ಜಿಯನ್ನು ಯಾರು ಹಾಕ್ತಿರಲ್ಲ ನಾನ್ ಟೆಕ್ನಿಕಲ್ ಸ್ಟಾಫ್ ಆಯ್ತು ಮತ್ತು ಹವಾಲ್ದಾರ್ ಕಾತು ಮಿನಿಮಮ್ ಇದಕ್ಕೆ ಅರ್ಜಿ ಯಾರು ಹಾಕ್ತಾರಲ್ಲ ಮಿನಿಮಮ್ ನಿಮಗೆ 18 ವರ್ಷ ವಯಸ್ಸು ಕಂಪ್ಲೀಟ್ ಆಗಿರಲೇಬೇಕು. 18 ಆಗಿದ್ದು ಅಂದ್ರೆ ಮಾತ್ರ ಇದಕ್ಕೆ ಅರ್ಜಿ ತೊಗೋತೈತಿ. ಇಲ್ಲಿಗೆ ಇದಕ್ಕೆ ಅರ್ಜಿ ಹಾಕೊಳಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಮತ್ತು ಅರ್ಜಿ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ಬೋದು. ಇಲ್ಲಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಆದವರು ಇದಕ್ಕೆ ಅರ್ಜಿ ಹಾಕ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಈಕ್ವಲೆಂಟ್ ಫ್ರಮ್ ರೆಕಗ್ನೈಸ್ ಬೋರ್ಡ್. ಇಲ್ಲಿ ನೋಡ್ಬೋದು ಮಿನಿಮಮ್ ನೀವು ಜಸ್ಟ್ ಬೋರ್ಡಿಂದ 10ನೇ ತರಗತಿ ಕಂಪ್ಲೀಟ್ ಮಾಡಿದ್ದರೆ ನೀವು ಜಸ್ಟ್ SSLC ಪಾಸಾಗಿದ್ದರೆ ಸಾಕು ಇದಕ್ಕೆ ಅರ್ಜಿ ಹಾಕ್ಬೋದು. ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಯ್ತು ಏನು ಯಾವುದೇ ರೀತಿಯಾಗಿ ಸರ್ಟಿಫಿಕೇಟ್ ಆಯ್ತು ಏನೂ ಕೇಳಿರುವುದಿಲ್ಲ. ಜಸ್ಟ್ ನೀವು ಬೋರ್ಡಿಂದ 10ನೇ ತರಗತಿ ಕಂಪ್ಲೀಟ್ ಮಾಡಿದ್ರಿಂದ ಸಾಕು ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ಹೌ ಟು ಅಪ್ಲೈ ಇನ್ನು ಯಾವ ರೀತಿಯಾಗಿ ಆಗಲೇ ತಿಳಿಸ್ಕೊಟ್ಟಂತೆ ಯಾವ ರೀತಿಯಾಗಿ ನೀವು ಅರ್ಜಿ ಹಾಕ್ಬೋದಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿ ಹಾಕ್ಬೋದು. ವೆಬ್ಸೈಟ್ ನೋಡ್ಬೋದು. ಇಲ್ಲಿ https.ssc.government.in ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಮತ್ತು ಸ್ನೇಹಿತರೆ, ಈ ವೆಬ್ಸೈಟ ಇದ್ರ ಜೊತೆಗೆ ಈ PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಯಾರ್ದು ನಿಮ್ಮದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿ ಹಾಕೋರಿ. ಮತ್ತು ನೀವು PDF ಏನಾದ್ರೆ ಇನ್ನೊಮ್ಮೆ ನೋಡ್ಕೋತಿಂದ್ರೆ ಈ PDF ಕೂಡ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನೋಡ್ಕೊಂಡು ಇದಕ್ಕೆ ಅರ್ಜಿ ಹಾಕೋರಿ. ಮತ್ತು ಅರ್ಜಿಯನ್ನು ಹಾಕೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಇದು ಯಾರಪ್ಪ ಅಂತಂದ್ರೆ SC ST OBC ಆಲ್ ಕ್ಯಾಂಡಿಡೇಟ್ಸಿಗಿದೆ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ.
ಸ್ನೇಹಿತರೆ ಮತ್ತು ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡ್ತಾ ಹೋಗೋದಾದರೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು. ಇಲ್ಲಿ ನೇಮ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತಾವೆ ಮತ್ತು ರೀಜನಲ್ ಆಫೀಸ ಇದು ಮತ್ತು ಅಡ್ರೆಸ್ ನಮ್ಮ ಕರ್ನಾಟಕದ ನೋಡ್ಬೋದು. ಇಲ್ಲಿ KKR ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ KKR ರೀಸನ್ದ ಕರ್ನಾಟಕ ಕೇರಳ ರೀಜನ್ ಇಲ್ಲಿ ನೋಡ್ಬೋದು. ನಮ್ಮ KKRದ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತಾವೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಬೆಳಗಾವಿ 900 ಇದು ಬೆಳಗಾವಿ ಒಳಗೆ ಇದ್ದಿರ್ತೈತಿ, ಬೆಂಗಳೂರು ಒಳಗೆ ಇದ್ದಿರ್ತೈತಿ ಮತ್ತು ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಇವೆಲ್ಲ ನಮ್ಮ ಕರ್ನಾಟಕದ ಎಕ್ಸಾಮಿನೇಷನ್ ಸೆಂಟರ್ಗೆ ಇದ್ದಿರ್ತಾವೆ. ಇದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಉಡುಪಿ, ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ ಇದು ನೋಡ್ಬೋದು. ತಿರುವನಂತಪುರಂ, ಕಣ್ಣೂರು, ಕರವಟ್ಟಿ, ತಿರುಸೂರು ಈ ರೀತಿಯಾಗಿ ನಮ್ಮ ಕರ್ನಾಟಕದ ಎಕ್ಸಾಮಿನೇಷನ್ ಸೆಂಟರ್ಗಳಾಗಿರ್ತವೆ. ಸ್ನೇಹಿತರೆ ಎದಕ್ಕೆ ಕೊಟ್ಟಿರ್ತಾರಪ್ಪ ಅಂತಂದ್ರೆ ನೀವು ಎಕ್ಸಾಮಿನೇಷನ್ ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ನಿಮ್ಗೆ ಸಮೀಪ ಯಾವ ಹಾಕವು ಅಂಥವನ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಯಾಕಂದ್ರೆ ನಿಮಗೆ ಈಗ ಮೊದಲು ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಅಲ್ಲೇ ಪರೀಕ್ಷೆ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ನಿಮ್ಗೆ 5ರಿಂದ 6 ಪ್ಲೇಸ್ ಚೂಸ್ ಮಾಡ್ಕೊಳಕ್ಕೆ ಹೇಳ್ತೈತಿ. ಅಪ್ಲಿಕೇಶನ್ ಹಾಕೋ ಮುಂದೆ ನೀವು ಕರೆಕ್ಟ್ ನಿಮ್ಮ ಸಮೀಪ ಯಾವ ಹಾಕವು ಅಂಥವ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಎಕ್ಸಾಮಿನೇಷನ್ ನೋಡ್ಬೋದು. ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. 13 ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರ್ತೈತಿ. ಅಸ್ಸಾಮಿ, ಬೆಂಗಾಳಿ, ಗುಜರಾತಿ ನಮ್ಮ ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಕೂಡ ಇರ್ತೈತಿ. ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಮೊದಲು ಕನ್ನಡ ಇದ್ದಿದ್ದಿಲ್ಲ, ಕೇವಲ ಇಂಗ್ಲೀಷ್ ಹಿಂದಿ ಮಾತ್ರ ಇತ್ತು. ಎಕ್ಸಾಮಿನೇಷನ್ಸ್ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ ಮತ್ತು ಈ ರೀತಿಯಾಗಿ ಒರಿಯಾ, ಪಂಜಾಬಿ, ತಮಿಳ್ ಈ ರೀತಿಯಾಗಿ ಎಕ್ಸಾಮಿನೇಷನ್ 13 ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬೋದು. ನಮ್ಮ ಕರ್ನಾಟಕದವ್ರು ಕನ್ನಡ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದರೆ CBT ಇರ್ತೈತಿ. ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನೋಡ್ತಾ ಹೋಗೋದಾದರೆ ಒಂದೇದ ನ್ಯೂಮ್ಯಾರಿಕಲ್ ಎಬಿಲಿಟಿ ಅಥವಾ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನ್ ಇದ್ದಿರ್ತಾವೆ, 60 ಮಾರ್ಕ್ಸ. ಮತ್ತು ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದರಲ್ಲಿ ಕೂಡ 20 ಕ್ವಶನ್ 60 ಮಾರ್ಕ್ಸ. ಇದಕ್ಕೆ ಟೈಮಿಂಗ್ ನೋಡ್ಬೋದು. ಇಲ್ಲಿ 45 ನಿಮಿಷ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. ಎರಡನೇ ನೋಡ್ಬೋದು. ಇಲ್ಲಿ ಇದು ಸೆಷನ್ 1 ಮತ್ತು ಸೆಷನ್ 2 ನೋಡ್ಬೋದು. ಇಲ್ಲಿ ಜನರಲ್ ಅವೇರ್ನೆಸ್ 25 ಕ್ವಶನ್ 75 ಮಾರ್ಕ್ಸ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ ಇದರಲ್ಲಿ ಕೂಡ 25 ಕ್ವಶನ್ 75 ಮಾರ್ಕ್ಸ. ಈ ರೀತಿಯಾಗಿ ಎಕ್ಸಾಮಿನೇಷನ್ CBT ಕಂಡಕ್ಟ್ ಮಾಡ್ತಾರೆ. ಸ್ನೇಹಿತರೆ ಮತ್ತು ಫಿಸಿಕಲ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ವಾಕಿಂಗ್ ಇರ್ತೈತಿ. ಇದಕ್ಕೆ ಮೇಲ್ದಾರಿ ನೋಡ್ಬೋದು. ಇಲ್ಲಿ 16 ಮೀಟರ್ ಇರ್ತೈತಿ. ಟೈಮಿಂಗ್ ನೋಡ್ಬೋದು. ಇಲ್ಲಿ ಇವರಿಗೆ 15 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಇದು ಪುರುಷರಿಗಾತು. ಮತ್ತು ಮಹಿಳೆಯರಿಗೆ ಫಿಸಿಕಲ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಇವರಿಗೆ 1 ಕಿಲೋಮೀಟ್ರ್ ಇರ್ತೈತಿ ವಾಕಿಂಗ. ಇಲ್ಲಿ ನೋಡ್ಬೋದು. ಪುರುಷರಿಗೆ 1600 ಮೀಟರ್ ಇರ್ತೈತಿ. ಇವ್ರಿಗೆ 1 ಕಿಲೋಮೀಟ್ರ್ ಇರ್ತೈತಿ. ಇವ್ರಿಗೆ ಟೈಮಿಂಗ್ ನೋಡ್ಬೋದು. ಇಲ್ಲಿ ಇವರಿಗೆ 20 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ. ಮಹಿಳೆಯರಿಗೆ 20 ನಿಮಿಷ ಟೈಮಿಂಗ್ ಇರ್ತೈತಿ. ಮತ್ತು ಪುರುಷರಿಗೆ 15 ನಿಮಿಷ. ಈ ರೀತಿಯಾಗಿ ನಿಮಗೆ ವಾಕಿಂಗ್ ಟೆಸ್ಟ್ ಇರ್ತೈತಿ. ಇದ್ರ ಜೊತೆಗೆ ಫಿಸಿಕಲ್, ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಸ್ನೇಹಿತರೆ ಇನ್ನೂ ನಿಮಗೆ ಏನಾದರೂ ಗೊತ್ತಾಗ್ಲಿಕ್ಕಂತಂದ್ರೆ ನಮ್ಮ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಮತ್ತು ನಮ್ಮಿಂದ ಏನಾದರೂ ನಿಮಗೆ ಸಲಹೆಗಳು ಬೇಕಾಗಿದ್ದಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ.